ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತೀಯ ಪರಂಪರೆಯಲ್ಲೇ ಈ ಹೆಸರು ಎಂದೆಂದಿಗೂ ಅಳಿಯಲಾಗದ ಅತಿ ಪವಿತ್ರವಾದ ನೆಲೆಬೀಡು. ಅತಿ ಪ್ರಾಚೀನ ಕಾಲದಲ್ಲೇ ಈ ಸ್ಥಳವನ್ನು ಅಮರಕಾಂಡ ಅಂತ ಕರೆಯಲಾಗ್ತಿತ್ತು. ಅಷ್ಟಕ್ಕೂ ಈ ಅಮರಕಾಂಡ ಅಂದರೆ ಸಾಮಾನ್ಯವಾದ ಸ್ಥಳವಲ್ಲ. ಈ ಸ್ಥಳದಲ್ಲೇ ನರ್ಮದೆ ಜನ್ಮ ತಾಳಿದ ಪುಣ್ಯಭೂಮಿ. ಮಹಾನ್ ಪುರುಷರೇ ಈ ತಪೋಭೂಮಿಯಲ್ಲಿ ಮಹಾನ್ ಸಿದ್ಧಿ ಪಡೆದುಕೊಂಡು ಸ್ವರ್ಗಸ್ಥರಾಗಿದ್ದಾರೆ. ಅಷ್ಟಕ್ಕೂ ಈ ಅಮರಕಾಂಡ ಅಂದ್ರೇನು, ಈ ಹೆಸರು ಬರೋದಕ್ಕೆ ಕಾರಣವಾದರೂ ಏನು, ಈ ಪುಣ್ಯಭೂಮಿಯಲ್ಲಿ ನಡೆದ ಮಹಿಮೆಗಳು ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಪುಣ್ಯ ಭಾರತದಲ್ಲಿ ಯುಗ ಯುಗಗಳಿಂದ ಹಲವಾರು ತಪಸ್ವಿಗಳನ್ನು, ಮುನಿಶ್ರೇಷ್ಠರನ್ನು ತನ್ನತ್ತ ಸೆಳೆಯುವುದು ನರ್ಮದಾ ನದಿ ತೀರ. ತಪಸ್ಸಿಗೆ ಶ್ರೇಷ್ಠವಾದ ಸ್ಥಳ ನರ್ಮದಾ ಎಂದು ಹಲವು ಪುರಾಣಗಳು ದೃಢಪಡಿಸುತ್ತವೆ. ಅಷ್ಟಕ್ಕೂ ಅಮರಕಾಂಡ ಸ್ಥಳದ ಉಲ್ಲೇಖವನ್ನು ನೋಡೋದಾದರೆ ಇಂದು ಶಿವಕನ್ಯಾ, ಮೇಘಸುಧ ಎಂದು ಹಲವು ನಾಮಗಳಿಂದ ಕರೆಸಿಕೊಳ್ಳುವ ನರ್ಮದಾ ನದಿಯ ತೀರವು ಅತಿ ಎತ್ತರವಾದ ಮರಗಳಿಂದಲೂ, ದಟ್ಟವಾದ ಅರಣ್ಯ ಪ್ರದೇಶಗಳಿಂದಲೂ, ಆಕಾಶವನ್ನು ಚುಂಬಿಸುವ ಪರ್ವತಗಳಿಂದಲೂ, ಆಳವಾದ ಗುಹೆಗಳಿಂದಲೂ ಸುತ್ತುವರಿಯಲ್ಪಟ್ಟಿದೆ. ರಾಜಯೋಗ, ಭೋಗ ಪ್ರಖ್ಯಾತ ಹೆಸರು. ಹಲವಾರು ಪದವಿಗಳನ್ನು ಪಡೆದ ಶ್ರೇಷ್ಠರಲ್ಲಿ ಇಲ್ಲಿ ಜನ್ಮ ತಳೆದಿದ್ದಾರೆ. ಈ ನದಿ ತೀರದಲ್ಲಿ ಸತ್ ಚಿತ್ ಆನಂದವನ್ನು ಪಡೆದಿದ್ದಾರೆ. ಇಂದ್ರ, ವರುಣ, ಅಗ್ನಿ ಮೊದಲಾದ ದೇವತೆಗಳು, ಸೂರ್ಯ, ಚಂದ್ರ, ಮಂಗಳ, ಶನಿ ಮುಂತಾದ ಗ್ರಹಗಳು, ನಾರದವ್ಯಾಸ, ಮಾರ್ಕಂಡೇಯ, ಪರಶುರಾಮ, ಜಮದಗ್ನಿ, ವಾಲ್ಮೀಕಿ, ಗೌತಮ ಮತ್ತು ಸಪ್ತ ಋಷಿಗಳು ಮುಂತಾದ ತಪಸ್ವಿಗಳು, ಪಾಂಡವರು, ದಿಲೀಪರು ಮುಂತಾದ ಆಚಾರ್ಯರು ಈ ನದಿ ತೀರದಲ್ಲಿ ತಪಸ್ಸು ಮಾಡಿ ಕೀರ್ತಿ ಪಡೆದರು. ಹಾಗೆ ಈ ನದಿಯ ಮಹತ್ವವನ್ನು ಸ್ಕಂದ ಪುರಾಣದಲ್ಲಿ ಬರುವ ರೇವಕಾಂಡದಲ್ಲಿ ವಿವರಿಸಲಾಗಿದೆ. ಈ ಪುನೀತ ನದಿಯ ಉತ್ಪತ್ತಿಯ ಸ್ಥಾನವೇ ಅಮರಕಾಂಡ ಎಂದು ಕರೆಯುವ ಪುಣ್ಯಕ್ಷೇತ್ರ. ನರ್ಮದಾ ನದಿಯ ಉತ್ಪತ್ತಿಗೆ ಇರುವ ಪೌರಾಣಿಕ ಕಥೆಯನ್ನು ಗಮನಿಸಿದರೆ ಮೇಖಲಾ ರಾಜನಾಮಗಳ ಹೆಸರು ಮೇಘಸುಧ. ಸೋಣಭದ್ರನನ್ನು ಪ್ರೀತಿಸ್ತಾ ಇದ್ದಳು, ಆದರೆ ಆತ ಗಂಗೆಯನ್ನು ಪ್ರೀತಿಸ್ತಾ ಇದ್ದ. ಈ ಮಧ್ಯ ಆಕಸ್ಮಿಕವಾಗಿ ಮೇಘಸುಧಳನ್ನು ನೋಡಿದ ತರುಣ ಮುನಿ ಅವಳ ರೂಪಕ್ಕೆ ಮರಳಾಗಿ ಅವಳನ್ನು ವಿವಾಹವಾಗಲು ನಿಶ್ಚಯಿಸಿದ. ಮಗಳ ಪ್ರೀತಿಯನ್ನು ತಿಳಿದ ರಾಜನು ಅವಳನ್ನು ಸೋಣಭದ್ರನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದ. ಹೀಗೆ ಅದ್ದೂರಿ ಮದುವೆಗೆ ಆಮಂತ್ರಣ ಪತ್ರಿಕೆಯನ್ನು ಎಲ್ಲರಿಗೂ ಕಳುಹಿಸುತ್ತಾನೆ. ಇದನ್ನು ತಿಳಿದ ಸೋಣಭದ್ರನು ಧರ್ಮ ಸಂಕಟದಲ್ಲಿ ಸಿಲುಕುತ್ತಾನೆ. ಮದುವೆಯನ್ನು ನಿರಾಕರಿಸಿದರೆ ರಾಜನ ಕೋಪವನ್ನು ಎದುರಿಸಲು ಆಗುವುದಿಲ್ಲ, ಒಪ್ಪಿದರೆ ಗಂಗೆಯು ಸುಮ್ಮನೆ ಬಿಡುವುದಿಲ್ಲ. ಹೀಗಾಗಿ ಧರ್ಮ ಸಂಕಟದಲ್ಲಿದ್ದ ಸೋಣಭದ್ರನು ಗಂಗೆಯ ಜೊತೆಯಲ್ಲಿ ಮೇಘಸುಧಾಳನ್ನು ಇಷ್ಟಪಟ್ಟಿರುವ ತರುಣ ಮುನಿಯನ್ನು ಭೇಟಿ ಮಾಡಿ ತನ್ನ ಕಷ್ಟವನ್ನು ಬಗೆಹರಿಸಬೇಕೆಂದು ಬೇಡುತ್ತಾನೆ. ಖಂಡಿತವಾಗಿ ಸಹಾಯ ಮಾಡುವುದಾಗಿ ಮುನಿವರ್ಯ ಭರವಸೆ ನೀಡುತ್ತಾರೆ. ವಿವಾಹಕ್ಕೆ ಅಷ್ಟದಿಕ್ಕುಗಳಿಂದಲೂ ಆಮಂತ್ರಿತರು ಆಗಮಿಸಿದರು. ಬಹಳ ಅದ್ದೂರಿಯಾಗಿ ವಿವಾಹಕ್ಕೆ ಸಿದ್ಧತೆಗಳು ಭರದಿಂದ ನಡೆದಿದ್ದವು. ಮುಹೂರ್ತ ಸಮಯದಲ್ಲಿ ಆ ತರುಣ ಮುನಿಯು ಮಹಾರಾಜನಿಗೆ, ಮಂಗಳವಾಗಲಿ, ನಿಮ್ಮ ಮಗಳನ್ನು ನನಗೆ ಧಾರೆ ಎರೆದು ಕೊಡಿ. ಸೋಣಭದ್ರನು ಗಂಗೆಯನ್ನು ಪ್ರೀತಿಸುವುದು ನಿಮಗೆ ಗೊತ್ತಿಲ್ಲ. ಈ ವಿವಾಹ ಅವನಿಗೆ ಇಷ್ಟವಿಲ್ಲ. ನನ್ನನ್ನು ನಿಮ್ಮ ಅಳಿಯನನ್ನಾಗಿ ಮಾಡಿಕೊಳ್ಳಿ. ಭುಜಬಲವಿರುವ ಸೋಣಭದ್ರನಿಗಿಂತ ತಪಶಕ್ತಿ ಇರುವ ನಾನು ಯಾವ ವಿಧದಲ್ಲೂ ಕಡಿಮೆಯಾಗಿಲ್ಲವೆಂದು ಹೇಳುತ್ತಾರೆ. ಇದನ್ನು ಕೇಳಿದ ರಾಜನು ಕೋಪದಿಂದ ಮುನಿಯ ಮಾತನ್ನು ನಿರಾಕರಿಸಿ ಈ ಮದುವೆಗೆ ಅವರ ಸಮ್ಮತಿ ಇಲ್ಲವೆಂದು ಖಡಾಖಂಡಿತವಾಗಿ ಕಡ್ಡಿ ಮುರಿದಂತೆ ಹೇಳಿದ. ಕೂಡಲೇ ಕಡುಕೋಪದಿಂದ ಮುನಿಯು ಕಮಂಡಲದಿಂದ ನೀರನ್ನು ತೆಗೆದು, ನನ್ನನ್ನು ಅವಮಾನಿಸಿದ ನಿನಗೆ ಸೋಣಭದ್ರನು ನದಿಯಾಗಲಿ, ನಿನ್ನ ಮಗಳು ಮೇಘಸುಧಾ ನದಿಯಾಗಲಿ, ಕಲ್ಲಿನಂತೆ ಮನಸ್ಸಿರುವ ನೀನು ಕಲ್ಲಿನ ಬೆಟ್ಟವಾಗು ಎಂದು ಶಾಪ ಕೊಟ್ಟನು. ಶಾಪದ ಪರಿಣಾಮವಾಗಿ ರಾಜನು ನಿಂತ ಸ್ಥಳದಲ್ಲೇ ಬೆಟ್ಟವಾದನು. ಆ ಬೆಟ್ಟದ ಹತ್ತಿರವೇ ಸೋಣಭದ್ರನು ನದಿಯಾಗಿ ತನಗಾಗಿ ಕಾದಿರುವ ಗಂಗೆಯ ಜೊತೆ ಐಕ್ಯವಾದನು. ಪ್ರೇಮದಿಂದ ವಂಚಿತಳಾದ ಮೇಘಸುಧ ಶಾಪದಿಂದ ಆ ಬೆಟ್ಟದಲ್ಲಿ ನದಿಯಾಗಿ ಹುಟ್ಟಿ ನರ್ಮದಾ ಎಂಬ ಪವಿತ್ರ ನಾಮವನ್ನು ಪಡೆದು ಸೋಣಭದ್ರನಿರುವ ವಿರುದ್ಧ ದಿಕ್ಕಿನಲ್ಲಿ ಹರಿಯತೊಡಗಿದಳು.
ಇಂದಿಗೂ ಕರ್ಣ ಪರಂಪರೆಯಿಂದ ಬಂದ ಈ ಕಥೆಗೆ ಆಧಾರವಿದೆ. ಹೇಗೆಂದರೆ ವಿಂಧ್ಯ ಛತ್ಪುರ್ ಪರ್ವತಗಳ ಮೊದಲು ಮೈಕಲ್ ಪೀಠಭೂಮಿ ಎಂಬ ವಿಶಾಲವಾದ ಸ್ಥಳದಲ್ಲಿ ಬೆಟ್ಟವಿದೆ. ಇದರ ಮೂಲಕವೇ ಸೋಣ, ನರ್ಮದಾ ನದಿಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗುವುದನ್ನು ನೋಡಬಹುದು. ಕಲಿಯುಗದಲ್ಲೂ ಈ ಪುಣ್ಯ ನದಿಗಳ ಉತ್ಪತ್ತಿ ಸ್ಥಾನವನ್ನು ಹಲವು ಪುರಾಣಗಳು ಹೊಗಳುವ ಪವಿತ್ರವಾದ ಸ್ಥಳ ಅಮರಕಾಂಡ. ಒಮ್ಮೆ ಸ್ವರ್ಗದಲ್ಲಿ ಪುಣ್ಯವಾದ ಆತ್ಮಗಳ ಸಂಖ್ಯೆ ಅಧಿಕವಾಗಿ ಇವರುಗಳನ್ನು ನೋಡಿಕೊಳ್ಳುವುದು ದೇವತೆಗಳಿಗೆ ಬಹಳ ಕಷ್ಟವಾಯಿತು. ದೇವತೆಗಳು ಶಿವನನ್ನು ಪ್ರಾರ್ಥಿಸಲು ದೇವತೆಗಳ ಕಷ್ಟವನ್ನು ತಿಳಿದ ಶಿವ ಸ್ವರ್ಗದ ರೀತಿಯಲ್ಲಿ ಈ ಭೂಲೋಕದಲ್ಲಿ ಒಂದು ಪ್ರದೇಶವನ್ನು ಸೃಷ್ಟಿ ಮಾಡಿ ಸ್ವರ್ಗದಲ್ಲಿ ಸಿಗುವ ಭೋಗ ವೈಭೋಗಗಳನ್ನು ಪ್ರಕೃತಿಯ ರೂಪದಲ್ಲಿ ಮಾಡಿದ. ಸ್ವರ್ಗಕ್ಕೆ ಹೋಗುವ ಆತ್ಮಗಳು ದಾರಿಯಲ್ಲಿ ಈ ಪ್ರಕೃತಿಗಳನ್ನು ನೋಡಿ ತೃಪ್ತಿ ಹೊಂದಿ ಅಲ್ಲಿಯೇ ನಿರಂತರವಾಗಿರಲು ನಿರ್ಧರಿಸಿದರು. ದೇವತೆಗಳು ಬಾಧಿಸಿದ ಈ ಆತ್ಮಗಳಿಗೆ ಪ್ರಕೃತಿ ರೂಪದಲ್ಲಿ ಇರುವ ಈ ಪ್ರದೇಶವು ಬಹಳ ಪ್ರಿಯವಾಯಿತಂತೆ. ಹಾಗಾಗಿ ಆ ಸ್ಥಳವೇ ಅಮರಕಾಂಡವೆಂದು ಪ್ರಸಿದ್ಧವಾಗಿದೆ. ಪವಿತ್ರ ನದಿಯಾದ ನರ್ಮದೆಯ ರಮಣೀಯವಾದ ಓಟ, ಸೋಣಾ ನದಿಯ ಜುಳುಜುಳು ಶಬ್ದದ ಸಂಗೀತ, ಹಕ್ಕಿಗಳ ಕಲರವ, ಮಹಾವೃಕ್ಷಗಳ ತಂಗಾಳಿ, ಸುವಾಸನೆ ಭರಿತವಾದ ಸುಗಂಧ ಪುಷ್ಪಗಳು, ಸಾಧು ಪ್ರಾಣಿಗಳಂತಿರುವ ಕಾಡು ಮೃಗಗಳು ಈ ಅಪೂರ್ವ ಪ್ರಕೃತಿಯ ಕೊಡುಗೆಗಳು. ಸ್ವರ್ಗದಲ್ಲಿ ಇದೆಯೋ ಇಲ್ಲವೋ, ಆದರೆ ಅಮರಕಾಂಡದಲ್ಲಿದೆ. ಮಹಾಕವಿ ಕಾಳಿದಾಸರು ಅವರ ಅದ್ಭುತ ಕೃತಿಯಾದ ಮೇಘ ಸಂದೇಶದಲ್ಲಿ ಅಮರಕಾಂಡವನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಸ್ಕಂದ ಪುರಾಣದಲ್ಲಿರುವ ರೇಖಕಾಂಡದಲ್ಲಿ ಅಮರಕಾಂಡದ ವರ್ಣನೆ ಮಹಿಮೆಗಳನ್ನು ವಿವರಿಸಲಾಗಿದೆ. ಉತ್ತರ ಭಾರತದ ಹಲವಾರು ಪಂಡಿತರು ಅಮರಕಾಂಡದ ವರ್ಣನೆ ಮಾಡಿ ಪ್ರಸಿದ್ಧಿಯಾದರು. ಹಲವಾರು ರಾಜರುಗಳು, ಮುನಿಶ್ರೇಷ್ಠರು, ಜ್ಞಾನಿಗಳು ಇಲ್ಲಿ ತಪಸ್ಸು ಮಾಡಿ ಸದ್ಗತಿ ಹೊಂದಿದ್ದಾರೆ. ಇವರು ಪ್ರತಿದಿನವೂ ಯಾಗ ಹೋಮಗಳನ್ನು ಮಾಡಿದ ಸ್ಥಳ. ಅನವರತವು ಈ ಪುಣ್ಯ ಸ್ಥಳದಲ್ಲಿ ವೇದಗಾನ ಹೇಳಿದ ಕೇಳಿದ ಪವಿತ್ರ ಸ್ಥಳವಾಗಿರುವುದರಿಂದ ಅಮರಕಾಂಡದಲ್ಲಿ ಆಧುನಿಕ ರೀತಿಯಲ್ಲಿ ಬದಲಾವಣೆ, ಋಷಿಗಳ ಪರ್ಣಶಾಲೆ, ವಿಸ್ತಾರವಾದ ಯಾಗಕುಂಡದಿಂದ ತಪಸ್ವಿಗಳ ಮೇರುವಾಗಿ ಕಂಗೊಳಿಸುತ್ತಿದೆ. ಅಮರಕಾಂಡ ಮಧ್ಯಪ್ರದೇಶದಲ್ಲಿರುವ ರೇವಾ ನಗರದಿಂದ 250 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ಪ್ರಕೃತಿ ಸೌಂದರ್ಯ ನಮ್ಮ ಮನಸ್ಸನ್ನು ಸೂರೆಗೊಳಿಸುತ್ತದೆ. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ ಸ್ಥಳ ನರ್ಮದೆಯ ಉತ್ಪತ್ತಿ ಸ್ಥಾನ ಮತ್ತು ಶಿವನ ಸನ್ನಿಧಿ. ಇಲ್ಲಿ ದೇವಾಲಯದ ದ್ವಾರ ದಾಟಿದ ನಂತರ ತಕ್ಷಣ ನಮಗೆ 11 ಕೋನದಿಂದ ಪುಷ್ಕರಣಿ ರೀತಿಯಲ್ಲಿ ನರ್ಮದೆಯ ದರ್ಶನವಾಗುತ್ತದೆ. ಹಲವು ಜೀವನದಿಗಳಿಗೆ ಹೋಲಿಸಿ ನೋಡಿದರೆ ಇದರ ಉಗಮ ಶಾಂತವಾಗಿದೆ. ಈ ಪುಷ್ಕರಣಿಯ ದಕ್ಷಿಣ ತೀರದಲ್ಲಿ ಗೋಮುಖದಿಂದ ನೀರು ಬರುತ್ತದೆ. ಇದನ್ನು ಕೋಟಿ ತೀರ್ಥವೆಂದು ಕರೆಯುತ್ತಾರೆ. ಪುಷ್ಕರಣಿಯು ಶುದ್ಧವಾಗಿಯೂ ಹತ್ತಿ ಇಳಿಯಲು ಒಳ್ಳೆಯ ಮೆಟ್ಟಲುಗಳನ್ನು ನಿರ್ಮಿಸಿದ್ದಾರೆ. ಈ ಪುಣ್ಯ ಕಾರ್ಯದ ಫಲ ನಾಗ್ಪುರ್ ಸಂಸ್ಥಾನದ ಭೋಸೆ ಮನೆತನಕ್ಕೆ ಸೇರುತ್ತದೆ. ನರ್ಮದೆಯ ಉಗಮ ಸ್ಥಾನದ ಸುತ್ತಮುತ್ತ ರೇವಾ ಮಹಾರಾಜರಿಂದ ಮಣ್ಣಿನಿಂದ ನಿರ್ಮಿತವಾದ ಆಲಯಗಳಿವೆ. ಇಲ್ಲಿ ದೈವೀ ಕಳೆಯಿಂದ ಶಾಂತಿ ತುಂಬಿದ ಮುಖದಿಂದ ನರ್ಮದಾ ದೇವಿಯು ದರ್ಶನ ಕೊಡುತ್ತಾಳೆ. ಈ ದೇವಿಯ ಎಡ ಮತ್ತು ಬಲ ಭಾಗದಲ್ಲಿ ಕಪ್ಪು ಕಲ್ಲಿನಿಂದ ಕೆತ್ತಿದ ಗಜ ಶಿಲೆಗಳಿವೆ. ಇವುಗಳನ್ನು ಅಶ್ವಾರೂಹ, ಗಜರೂಹಿ ಎಂದು ಕರೆಯುತ್ತಾರೆ. ಆನೆಯ 2 ಕಾಲುಗಳ ಮಧ್ಯೆ ಹೋಗಿ ಬರುವುದು ನರ್ಮದಾ ದೇವಿಗೆ ನಮಸ್ಕರಿಸುವಂತೆ ಭಾಸವಾಗುತ್ತದೆ. ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶಿವನನ್ನು ನರ್ಮದೇಶ್ವರ ಎಂದು ಕರೆಯುತ್ತಾರೆ. ಆಲಯದಿಂದ ಹೊರಗೆ ನರ್ಮದೆಯು ಚಿಕ್ಕ ನದಿಯಾಗಿ ಕಾಣಿಸುತ್ತಾಳೆ. ಭೂಪಾಲ್ ಮಾರ್ಗದಲ್ಲಿ ವೇಗವಾಗಿ ಪ್ರವಾಹ ರೂಪದಲ್ಲಿ ಹರಿಯುವ ನರ್ಮದೆಯು ತನ್ನ ತಂದೆಯೊಂದಿಗೆ ಆಡುತ್ತಿರುವಂತೆ ಕಾಣಿಸುತ್ತಾಳೆ. ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಕಪಿಲಧಾರ ಎಂಬ ಸ್ಥಳವಿದೆ. ಇಲ್ಲಿ ಕಪಿಲ ಮುನಿವರ್ಯರ ಆಶ್ರಮವಿದೆ. ಇದು ಮುನಿಶ್ರೇಷ್ಠರು ತಪಸ್ಸು ಮಾಡಿದ ಪ್ರದೇಶವೆಂದೇ ನಂಬಲಾಗಿದೆ. ಈ ಕಾರಣದಿಂದ ನರ್ಮದೆಯು ಆಶ್ರಮಕ್ಕೆ ಯಾವುದೇ ತೊಂದರೆಯಾಗದಂತೆ 2 ಭಾಗವಾಗಿ ಹರಿದು ತದನಂತರ ಒಂದಾಗಿ ಸೇರುತ್ತಾಳೆ. ಇಲ್ಲಿಂದ ಮುಂದೆ ಹೋದರೆ ದೊಡ್ಡ ಜಲಪಾತವಿದ್ದು ಅದನ್ನು ದೂದ್ದಾರ್ ಎಂದು ಕರೆಯುತ್ತಾರೆ. ಇನ್ನು ಇಲ್ಲಿನ ನರ್ಮದೇಶ್ವರ ದೇವಸ್ಥಾನದಿಂದ ಮುಂದೆ ಸಾಗಿದರೆ ಮಾರ್ಕಂಡೇಯರ ಆಶ್ರಮವಿದೆ. ತಮಿಳುನಾಡಿನ ತಿರುಕ್ಕಡೈಯೂರಿನಲ್ಲಿ ಚಿರಜೀವತ್ವವನ್ನು ಪಡೆದ ನಂತರ ಉತ್ತರ ಭಾರತದಲ್ಲಿ ಹಲವು ಕಡೆ ಆಶ್ರಮವನ್ನು ಸ್ಥಾಪಿಸಿದ್ದಾರೆ.
ಈ ಆಶ್ರಮಗಳಲ್ಲಿ ಮುಖ್ಯವಾದ ಆಶ್ರಮ ಅಮರಕಾಂಡ ಮತ್ತು ನರ್ಮದಾ ನದಿ ತೀರದಲ್ಲಿರುವ ಓಂಕಾರೇಶ್ವರ. ಅಮರಕಾಂಡ ಆಶ್ರಮದಲ್ಲಿ ಹಲವು ಯಾಗಕುಂಡಗಳನ್ನು ನೋಡಬಹುದು. ಆಶ್ರಮದ ನಂತರ ನಾವು ನೋಡಬೇಕಾದ ಸ್ಥಳ ಮಾತೆಯ ತೋಟ ಎಂದು ಹೇಳುವ ಮಾಯಿ ಭಗೀಜ ಎನ್ನುವ ಉದ್ಯಾನವಿದ್ದು ದಟ್ಟವಾದ ಮರ ಗಿಡಗಳಿಂದ ಕೂಡಿದೆ. ಇಲ್ಲಿಂದ ಮುಂದೆ ಹೋದರೆ ಪಾಟ್ನಾ ನಗರದಲ್ಲಿ ಹರಿಯುವ ಗಂಗೆಯ ಜೊತೆ ಲೀನವಾಗುವ ಸೋನಾ ನದಿಯ ಉಗಮ ಸ್ಥಾನವನ್ನು ಕಾಣಬಹುದು. ದಟ್ಟವಾದ ಅರಣ್ಯ ಪ್ರದೇಶ, ಅತಿ ಎತ್ತರದ ಮರಗಳು, ಸುಂದರ ರಮಣೀಯ ಪ್ರಕೃತಿ ಸೌಂದರ್ಯ ಮನಸ್ಸಿಗೆ ರೋಮಾಂಚನವಾಗುತ್ತದೆ. ಅಮರಕಾಂಡದಲ್ಲಿ ಹರಿಯುವ ನರ್ಮದೆ ಮತ್ತು ಸೋಣಭದ್ರಾ ನದಿಗಳು ಪಂಚಾಯದಾನ ಪೂಜೆಗಳಿಗೆ ದೇವರುಗಳ ಮೂರ್ತಿಗಳನ್ನು ದಯಪಾಲಿಸುತ್ತದೆ. ಅವುಗಳಲ್ಲಿ ಮುಖ್ಯವಾಗಿ ಬಾಣಲಿಂಗವು ಸೋಣಭದ್ರ ಎನ್ನುವ ಗಣೇಶನ ವಿಗ್ರಹವಾಗುತ್ತದೆ. ತುಳಸಿದಾಸರು ಬರೆದಿರುವ ಶ್ರೀರಾಮಚರಿತ ಮಾನಸ ಗ್ರಂಥದಲ್ಲಿ ಮಿಥಿಲಾನಗರದ ಉದ್ಯಾನವನಗಳನ್ನು ಬಹಳ ವಿವರವಾಗಿ ವರ್ಣಿಸಿದ್ದಾರೆ. ಸನ್ಮಾರ್ಗ ಕವಿತೆಗಳನ್ನು ಬರೆದ ಕಬೀರದಾಸರು ತಮ್ಮ ಜೀವಿತಾವಧಿಯಲ್ಲಿ ಹಲವು ವರ್ಷಗಳು ಇಲ್ಲಿಯೇ ನೆಲೆಸಿದ್ದರೆಂದು ಹೇಳಲಾಗುತ್ತೆ. ಯಾಕೆಂದರೆ ಅವರ ಶಿಷ್ಯರುಗಳು ಈಗಲೂ ಅಲ್ಲಿದ್ದಾರೆ. ಅಮರಕಾಂಡದಲ್ಲಿ ದದೀಚಿ ಮುನಿಗಳು ಮಹಾಯಾಗವನ್ನು, ಇಂದ್ರನು ಅಶ್ವಮೇಧ ಯಾಗವನ್ನು ಮಾಡಿದ್ದನೆನ್ನುತ್ತೆ ಪೌರಾಣಿಕ ಕತೆ. ಇನ್ನು ರಾಜಕೀಯವಾಗಿ ಗಮನಿಸಿದರೆ ಬಹಳ ಹಿಂದೆ ಅಮರಕಾಂಡ ರಾಜ್ಯವು ಅಯೋಧ್ಯ ರಾಜರುಗಳ ವಶದಲ್ಲಿತ್ತು. ವಿರಾಟ ರಾಜನ ಆಳ್ವಿಕೆಯಲ್ಲಿ ಪಾಂಡವರು ಇಲ್ಲಿ ಅಜ್ಞಾತವಾಸ ಮಾಡಿದರೆಂದು ಉಲ್ಲೇಖವಾಗಿದೆ. ಹಾಗಾಗಿ ಮಕರ ಸಂಕ್ರಾಂತಿ, ಚಿತ್ರ ಪೌರ್ಣಿಮೆ, ಶಿವರಾತ್ರಿ, ಸೂರ್ಯಚಂದ್ರ ಗ್ರಹದಲ್ಲಿ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಹಾಗಾಗಿ ಯಾತ್ರಿಕರು, ಭಕ್ತರ ಸಂಖ್ಯೆ ಅಧಿಕವಾಗಿರುತ್ತೆ. ಈ ಅರಣ್ಯದಲ್ಲಿ ಹಲವು ವಿಧವಾದ ಗೆಡ್ಡೆ ಗೆಣಸುಗಳು, ಮೂಲಿಕೆಗಳು ಸಿಗುತ್ತವೆ. ಇಲ್ಲಿ ಸಿಗುವ ಪಾತಾಳ ಬೂದಗುಂಬಳಕಾಯಿ ರಕ್ತವರ್ಧನೆಗೆ, ದೇಹಶಕ್ತಿಗೆ ಉತ್ತಮವಾಗಿದೆ. ಇಲ್ಲಿ ಸಿಗುವ ಗೆಣಸುಗಳನ್ನು ತಿಂದರೆ 15 ದಿವಸಗಳು ಆಹಾರವೇ ಬೇಕಿಲ್ಲ ಎನ್ನುವುದೇ ಅಚ್ಚರಿಯ ವಿಚಾರ. ಆಗಿನ ಕಾಲದಲ್ಲಿ ಮುನಿಶ್ರೇಷ್ಠರುಗಳು ಈ ಗಡ್ಡೆ ಗೆಣಸುಗಳನ್ನು ಸೇವಿಸಿ ತಪಸ್ಸನ್ನು ಆಚರಿಸ್ತಾ ಇದ್ರು ಎಂಬುದಕ್ಕೆ ಇದುವೇ ಪುಷ್ಟಿ ನೀಡುತ್ತೆ. ಇಲ್ಲಿ ನಾನಾ ಗಿಡಮೂಲಿಕೆಗಳು ಬಹಳ ಹೇರಳವಾಗಿ ಸಿಗುತ್ತವೆ. ಅಮರಕಾಂಡದಲ್ಲಿ ಒಂದು ಅದ್ಭುತ, ಅತಿಶಯವಾದ ಆಲಯವನ್ನು ಕಾಣಬಹುದು. ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಅದನ್ನು ಅನುಭವಿಸಬೇಕಷ್ಟೆ. ಹೇಗೆಂದರೆ ಆಕಾಶವೇ ಛಾವಣಿಯಾಗಿ, ಭೂದೇವಿಯು ಆಲಯವಾಗಿರುವ ಆ ಸ್ಥಳ ನರ್ಮದಾ ನದಿಯ ಉಗಮ ಸ್ಥಳವಾಗಿ ಆ ಆಲಯದ ಗರ್ಭಗುಡಿಯಾಗಿ ಪ್ರಕಾಶಿಸುತ್ತಿದ್ದಾಳೆ. ಈ ಅಪೂರ್ವವಾದ ಅಮೋಘ ಆನಂದವನ್ನು ನೀಡುವ ನಿಸರ್ಗ ಸೌಂದರ್ಯಕ್ಕೆ ಮರಳಾಗದವರಿಲ್ಲ. ಇವಿಷ್ಟು ಅಮರಕಾಂಡದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.